ಎಲ್ಲ ನೋಡ್ತಾ ಇದ್ದೆ. ಇಲ್ಲ ನಿನಗೂ ಅಲ್ಲ, ಇವರಿಗೆಲ್ಲ ಮಾಹಿತಿ ಬೇಕಲ್ಲ, ಸಂಪೂರ್ಣವಾಗಿ ನಿಮ್ಗೆಲ್ಲ ಕಂಪ್ಲೀಟ್ ಮಾಹಿತಿ ಬೇಕಲ್ಲ. ನೋಡಪ್ಪ, ನಿಮಗೆ ಮಾಹಿತಿ ಬರ್ಲಿಕ್ಕೆ ಗೊತ್ತಾಗ್ಲಿ ಅಂತ ಎಲ್ಲರಿಗೂ ಕೊಡಿದ ಮಾಹಿತಿ ಎಲ್ಲರಿಗೂ ಅನುಕೂಲ ಆಗತ್ತಪ್ಪ. ಎವ್ರಿ ಬಜೆಟ್ ಮುಖ್ಯ ಭಾಷಣ ಎಲ್ಲರಿಗೂ ಕೂಡ ಒಂದು ಮಾಹಿತಿ, ಆಲ್ MLAsಗೆ. ಬೇರೆ ಇಲ್ಲ 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 ಮರ್ತೋಗ್ಬಿಡ್ತದೆ. ನಿನ್ನಷ್ಟು ಬುದ್ಧಿವಂತ ಅಲ್ಲ ನಾನು. ಅದೇನೇ ಇಲ್ಲ, 10 ವರ್ಷ ಇದ್ದಾಗ ನೀರು ಸೇದಿದ್ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂದ್ರೆ ಮರ್ತೋತೀರಾ ಸರ್ ನೀವು? 10 ವರ್ಷ ಅಲ್ಲಯ್ಯ, ಅಲ್ಲ 69ನೇ ಇಸ್ವಿ ಅಲ್ಲ, 10 ವರ್ಷ ವಯಸ್ಸಲ್ಲಿ ನಾನು ಹೇಳಿದೆ 69ನೇ ಇಸ್ವಿ 69. ಅವಾಗ ನೀರ್ ಸೇದಿದ್ದು, ನೀರ ಆಚೆ ಹಾಕಿದ್ದು, ಗುಬ್ಬಚ್ಚಿ ಇದು ಮಾಡಿದ್ದು ಅದೇ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂದ್ರೆ ಇದು ಬರೀತೀರಾ ನೀವು? ಓಲಿ, ಅದನ್ನ ಆಮೇಲೆ ಹೇಳ್ತೀನಿ. ಮೊನ್ನೆ ಅಧ್ಯಕ್ಷರೇ, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬಹಳ ಮಾತಾಡಿದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಬಹಳ ಜನ ಮಾತಾಡಿದ್ದಾರೆ. ಮಾನ್ಯ ಸದಸ್ಯರುಗಳು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಸಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 84,000 ಕೋಟಿ ಇಟ್ಟಿದ್ದೀವಿ. 84,000 ಕೋಟಿಗಿಂತಲೂ ಹೆಚ್ಚಾಗಿ ಇಟ್ಟಿದ್ದೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹೋದ ವರ್ಷ 84,200 ಕೋಟಿ ಇಟ್ಟಿದ್ದು. ಅಂದ್ರೆ ಈ ವರ್ಷ 2025-26 84,200 ಕೋಟಿ ಇಟ್ಟಿದ್ದು. ನಾವು ಅಷ್ಟು ಖರ್ಚು ಮಾಡಿದ್ದೀವಿ. ಈ ವರ್ಷ ಖರ್ಚು ಮಾಡಿದ್ದೀವಿ. ಈ ಮುಂದಿನ ವರ್ಷ 84,700 ಚಿಲ್ಲರೆ ಕೋಟಿಯನ್ನೇ ಅಷ್ಟು ಇಟ್ಟಿದ್ದೀವಿ. ಅಷ್ಟು ಖರ್ಚು ಮಾಡ್ತೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷನೂ ಕೂಡ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಾವೇನೇ ಜಾಸ್ತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮಾಡಿದ್ದೇವೆ. ಬೇರೆ ರಾಜ್ಯಗಳಿಗೆ ತಮಿಳುನಾಡು, ಕೇರಳ, ತೆಲಂಗಾಣ ಮತ್ತೆ ಮಹಾರಾಷ್ಟ್ರ ಇವಕ್ಕೆಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇದೆಲ್ಲಯ್ಯ ನಿಮ್ದೇ ಅಲ್ಲ, ಆಯ್ತು. ಬಂಡವಾಳ ವೆಚ್ಚ ಹೇಳ್ತಾ ಇದ್ದೀನಿ. ಈಗ ಕರ್ನಾಟಕದಲ್ಲಿ 2025-26 ಬಜೆಟೆಡ್ ಎಸ್ಟಿಮೇಟ್ಸ್ ಕರ್ನಾಟಕದ್ದು 25-26 20.31% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್.